ಯೆಲ್ಲೋ ಲೈನ್ ಮೆಟ್ರೋ ಪ್ರಿಯರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಆಗಸ್ಟ್ 10ನೇ ತಾರೀಕು ಯೆಲ್ಲೋ ಲೈನ್ ಮೆಟ್ರೋ ಸಂಚಾರ ಆರಂಭ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದು ಬೆಂಗಳೂರಿಗೆ ಬಂದು ಯೆಲ್ಲೋ ಲೈನ್ ಮೆಟ್ರೋಗೆ ಚಾಲನೆ ಕೊಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಕಳೆದ ಹಲವು ವರ್ಷಗಳಿಂದ ಯೆಲ್ಲೋ ಲೈನ್ ಮೆಟ್ರೋ ಸಂಚಾರ ಆರಂಭ ಆಗಬೇಕು ಅಂತೇಳಿ ಸಾಕಷ್ಟು ಜನರು ಕಾಯ್ತಾ ಇದ್ರು, ಸಾಕಷ್ಟು ಜನಪ್ರತಿನಿಧಿಗಳು ಒತ್ತಡ ಆಗ್ತಾ ಇದ್ರು. ಈಗ ಕೊನೆಗೂ ಟೈಮ್ ಬಂದಿದೆ. ಆಗಸ್ಟ್ 10ನೇ ತಾರೀಕು ಲೋಕಾರ್ಪಣೆ ಆಗ್ತಾ ಇದೆ. ಅಂತ ಹೇಳಿದ್ರೆ ಬೊಮ್ಮಸಂದ್ರ ಇಂದ RV ರಸ್ತೆವರೆಗೂ ಕೂಡ ಯೆಲ್ಲೋ ಲೈನ್ ಮೆಟ್ರೋ ಸಂಚಾರ ಆಗುತ್ತೆ. ಅಂದ್ರೆ ಸುಮಾರು 19 ಕಿಲೋಮೀಟರ್ ಉದ್ದ ಇರುವಂತಹ ಒಂದು ಮಾರ್ಗ ಇದು. ಜೊತೆಗೆ 16 ಸ್ಟೇಷನ್ಗಳನ್ನು ಕೂಡ ಹೊಂದಿರುತ್ತೆ. ಈಗಾಗಲೇ ಎಲ್ಲ ಅಂದ್ರೆ ಮೆಟ್ರೋಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದ ಒಂದು ಪರೀಕ್ಷೆಗಳನ್ನ ಮುಕ್ತಾಯ ಮಾಡಿ ಎಲ್ಲಾ ಕ್ಲಿಯರೆನ್ಸ್ಗಳನ್ನ ಕೂಡ ಈಗ ತೆಗೆದುಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಕೇಂದ್ರದಿಂದ ಕೂಡ ಈಗ ಅನುಮತಿ ಸಿಕ್ಕಿದೆ. ಸದ್ಯ ಈಗ ಬೊಮ್ಮಸಂದ್ರದಿಂದ ಶುರುವಾಗುವಂತಹ ಹಳದಿ ಮೆಟ್ರೋ RV ರಸ್ತೆಯ ಬಳಿ ಕೊನೆಗೊಳ್ಳುತ್ತದೆ. ಸೊ RV ರಸ್ತೆಯಲ್ಲಿ ಈಗಾಗಲೇ ಗ್ರೀನ್ ಲೈನ್ ನಲ್ಲಿ ಮೆಟ್ರೋ ಸಂಚಾರ ಮಾಡ್ತಾ ಇದೆ. ಅಂತ ಹೇಳಿದ್ರೆ ಮಾದಾವರದಿಂದ ರೇಷ್ಮೆ ಸಿಲ್ಕ್ ಸಂಸ್ಥೆಗೆ ಏನು ಗ್ರೀನ್ ಲೈನ್ ಸಂಚಾರ ಮಾಡ್ತಾ ಇದೆ, ಅದರ ಒಂದು ಇಂಟರ್ಚೇಂಜ್ ಅಂದ್ರೆ ಯೆಲ್ಲೋ ಲೈನ್ ಇಂದ ಗ್ರೀನ್ ಲೈನ್ಗೆ ಹೋಗ್ಬೇಕಾಗಿರುವಂತಹ ಜನರು RV ರಸ್ತೆಯಲ್ಲಿ ಇಂಟರ್ಚೇಂಜ್ ಮಾಡ್ಕೊಳ್ಬಹುದಾಗಿದೆ. ನೀವು ಇಲ್ಲಿ ಗಮನಿಸ್ತಾ ಇದ್ರೆ 2 ಮೆಟ್ರೋ ಲೈನ್ ಕಾಣಿಸ್ತಾ ಇದೆ. ಒಂದು ಗ್ರೀನ್ ಲೈನ್ ಅಂತ ಹೇಳಿದ್ರೆ ಮಾದಾವರದಿಂದ ರೇಷ್ಮೆ ಸಂಸ್ಥೆಗೆ ಹೋಗುವಂತಹ ಒಂದು ಲೈನು, ಮತ್ತೊಂದು ಕಡೆ ಇರುವಂತದ್ದು ಬಲಗಡೆ. ಸೊ ಇದು ಯೆಲ್ಲೋ ಲೈನ್ ಅಂತ ಹೇಳಿದ್ರೆ ಬೊಮ್ಮಸಂದ್ರ ಇಂದ RV ರಸ್ತೆಗೆ ಬರುವಂತಹ ಒಂದು ಮೆಟ್ರೋ ಲೈನ್. RV ರಸ್ತೆಯಲ್ಲಿ ಒಂದು ಇಂಟರ್ಚೇಂಜ್ ಇರುತ್ತೆ. ಅಂದ್ರೆ ಯೆಲ್ಲೋ ಲೈನ್ ಇಂದ ಬಂದಂತಹ ಒಂದು ಪ್ರಯಾಣಿಕರು RV ರಸ್ತೆಯಲ್ಲಿ ಇಂಟರ್ಚೇಂಜ್ ಮಾಡಿಕೊಂಡು ಇಲ್ಲಿಂದ ಮುಂದೆ ಸಾಗಬಹುದಾಗಿದೆ. ಒಟ್ಟಾರೆ ಯೆಲ್ಲೋ ಲೈನ್ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಸಾಕಷ್ಟು ನಿರೀಕ್ಷೆಗಳಿರುವಂತಹ ಒಂದು ಮಾರ್ಗ. ಲಕ್ಷಾಂತರ ಜನರಿಗೆ ಯೆಲ್ಲೋ ಲೈನ್ ಆರಂಭ ಆಗೋದರ ಮುಖಾಂತರ ಅನುಕೂಲ ಆಗುತ್ತೆ. ಜೊತೆಗೆ ಸಾಕಷ್ಟು ವಾಹನ ದಟ್ಟಣೆ, ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯಿಂದ ಕೂಡ ಸಿಲ್ಕ್ ಬೋರ್ಡ್ ಜಂಕ್ಷನ್, ಬೊಮ್ಮನಹಳ್ಳಿ, ಬೊಮ್ಮಸಂದ್ರ ಮಾರ್ಗವಾಗಿ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಂಥ ಜನಕ್ಕೆ ಯೆಲ್ಲೋ ಲೈನ್ ಮೆಟ್ರೋ ಸ್ವಲ್ಪ ಮಟ್ಟಿಗೆ ಆದರೂ ರಿಲೀಫ್ ಸಿಗುತ್ತೆ ಅಂತೇಳಿ ಒಂದು ಅಂದಾಜನ್ನು ಕೂಡ ಆಗ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಆಗಸ್ಟ್ 15ನೇ ತಾರೀಕಿನ ಒಳಗಡೆ ಯೆಲ್ಲೋ ಲೈನ್ ಆರಂಭ ಮಾಡಬೇಕು ಅಂತೇಳಿ ಸಾಕಷ್ಟು ಒತ್ತಡ ಇತ್ತು, ಒತ್ತಾಯ ಇತ್ತು. ಒಂದು ಡೆಡ್ ಲೈನ್ ಹಾಕೊಂಡು ಕೆಲಸ ಮಾಡ್ತಾ ಇದ್ರು. ಈಗ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆಗಿದೆ. ಆಗಸ್ಟ್ 10ನೇ ತಾರೀಕು ಯೆಲ್ಲೋ ಲೈನ್ ಆರಂಭ ಆಗ್ತಾ ಇದೆ. ಪ್ರಧಾನಿ ಮೋದಿ ಅವರೇ ಬೆಂಗಳೂರಿಗೆ ಬಂದು ಏನು ಯೆಲ್ಲೋ ಲೈನ್ ಕೂಡ ಆರಂಭ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.